ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಸುಲಭ ರುಚಿಕರವಾದ ಕಡಲೆಕಾಯಿ ಕಟ್ಲಿ ಮಾಡೋ ವಿಧಾನನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಕಾಜು ಕಟ್ಲಿಗಿಂತ ಕಡಿಮೆ ಖರ್ಚಿನಲ್ಲಿ ತಯಾರಿಸಬಹುದಾದ ಸ್ವೀಟ್ ಅಂದರೆ ತಪ್ಪಾಗೋದಿಲ್ಲ. ಮೊದಲಿಗೆ ಒಂದು ಬಾಣಲಿಗೆ 1 ಕಪ್ ಕಡಲೆಕಾಯಿ ಬೀಜನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಕಂದು ಬಣ್ಣ ಬದಲಾಗೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೋಡಬಹುದು, ಈಗ ಕಡಲೆಕಾಯಿ ಬೀಜ ನಿಧಾನವಾಗಿ ಬಣ್ಣ ಬದಲಾಯಿಸಿದೆ. ಈ ಹಂತದಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ಬಟ್ಟೆ ಮೇಲೆ ನಾನು ಕಡಲೆಕಾಯಿ ಬೀಜನ ಹರಡ್ಕೊಂಡಿದ್ದೀನಿ. ತಣ್ಣಗಾದ ಮೇಲೆ ಅದನ್ನು ನಾವು ಈ ರೀತಿಯಾಗಿ ಸಿಪ್ಪೆನ ತೆಗೆದಿಟ್ಕೊಳ್ಬೇಕಾಗತ್ತೆ. ಸಿಪ್ಪೆ ತೆಗೆದಿರುವಂಥ ಕಡಲೆಕಾಯಿ ಬೀಜನ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಅದೇ ಬಾಣಲಿಗೆ ಸಣ್ಣದಾಗಿ ಕತ್ತರಿಸಿದಂಥ ಬೆಲ್ಲನ ಹಾಕ್ಕೊಳ್ಳಿ ಹಾಗೂ 1/4 ಕಪ್ ಅಷ್ಟು ನೀರನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಬೆಲ್ಲ ಸಂಪೂರ್ಣವಾಗಿ ಕರಗೋವರೆಗೂ ನಾವು ಹೀಗೆ ಇದೇ ರೀತಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಒಂದೆಳೆ ಪಾಕ ಬರೋವರೆಗೂ ನಾವು ಹೀಗೆ ಇದೇ ರೀತಿಯಲ್ಲಿ ಚೆನ್ನಾಗಿ ಪಾಕನ ಕುದಿಸ್ಕೋಬೇಕಾಗತ್ತೆ. ಈಗ ನೋಡಬಹುದು, ಒಂದೆಳೆ ಪಾಕ ಬಂದಿದೆ. ಈಗ ನಾನು 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈಗ ರುಬ್ಕೊಂಡಿರುವಂಥ ಕಡಲೆಕಾಯಿ ಬೀಜದ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಆ ನಂತರವಾಗಿ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಬೇಕಾಗತ್ತೆ. ನಾವಿಲ್ಲಿ ಬೆಲ್ಲದ ಬದಲಾಗಿ ಸಕ್ಕರೆ ಕೂಡ ಬಳಸಿ ಮಾಡಬಹುದು. ಕಣಕದ ಹದ ಬರೋವರೆಗೂ ಕೂಡ ನಾವು ನಿಧಾನವಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಬಹುದು, ಈ ಮಿಶ್ರಣ ದಪ್ಪವಾಗೋವರೆಗೂ ಕೂಡ ನಾವು ಇದೇ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು. ಬರ್ಫಿ ಮಾಡೋಕೆ ಮಿಶ್ರಣ ಈಗ ಸಿದ್ಧವಾಗಿದೆ. ಈ ಹಂತದಲ್ಲಿ ನಾನು ಒಂದು ಬಟರ್ ಪೇಪರ್ ಮೇಲೆ ತುಪ್ಪ ಸವರಿ ಸಿದ್ಧವಾಗಿರುವಂಥ ಮಿಶ್ರಣನ ಈ ರೀತಿಯಾಗಿ ನಾನು ಒಂದು ಸ್ಪೂನಿನ ಸಹಾಯದಿಂದ ಹರಡ್ಕೊಳ್ತಾ ಇದ್ದೀನಿ. ಲಟ್ಟಣಿಗೆ ಸಹಾಯದಿಂದ ಈ ರೀತಿ ಸಮನಾಗಿ ಹರಡ್ಕೊಳ್ತಾ ಇದ್ದೀನಿ. ಚಾಕು ಅಥವಾ ಕಟ್ಟರ್ ಸಹಾಯದಿಂದ ನಾವು ವಜ್ರಾಕಾರ ಅಥವಾ ಚೌಕಾಕಾರದ ಚೂರುಗಳನ್ನಾಗಿ ನಾವು ಈ ರೀತಿ ಕತ್ತರಿಸ್ಕೊಳ್ಬಹುದು. ಸ್ನೇಹಿತರೆ, ಕಡಲೆಕಾಯಿ ಕಟ್ಲಿ ಈಗ ಸವಿಯಲು ಸಿದ್ಧವಾಗಿದೆ. ಮೃದುವಾದ ಸಿಹಿಯಾದ ಈ ವಿಶೇಷ ಸಿಹಿಯನ್ನು ಮನೆಯವರೊಂದಿಗೆ ನೀವು ಕೂಡ ಹಂಚಿಕೊಳ್ಳಿ. ಮುಂದಿನ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.